ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ಲಾಗ್ ಚಾನಲ್ಗೆ ಸ್ವಾಗತ ಅಲ್ಲ ಸುಸ್ವಾಗತ. ಫ್ರೆಂಡ್ಸ್, ಏನಪ್ಪ ಇವನು ಗಾಡಿನ ಎತ್ಕೊಂಡು ಎಲ್ಲಿ ಹೋಗ್ತಾ ಇದ್ದಾನೆ ಅಂತ ನೋಡ್ತಾ ಇದ್ರೆ ಏನಿಲ್ಲ ಫ್ರೆಂಡ್ಸ್, ನನ್ನ ವೈಫು ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ, ಮಶ್ರೂಮ್ ತೊಗೊಂಬನ್ನಿ ಅಂತ ಹೇಳಿದ್ರು. ಯಾಕಂದರೆ ನನ್ನ ತಮ್ಮ ಮತ್ತು ನನ್ನ ನಾದಿನಿ ಮನೆಗೆ ಬರ್ತಾ ಇದ್ರು, ಅವ್ರಿಗೂ ಕೂಡ ಮಶ್ರೂಮ್ ಇಷ್ಟ. ಆದ್ದರಿಂದ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ಮಶ್ರೂಮ್ನ ತರೋದಕ್ಕೆ ಹೋಗ್ತಾ ಇದ್ದೀನಿ. ಮಶ್ರೂಮ್ ತರೋಣ ಅಂತ ನಮ್ಮ ಮನೆ ಹತ್ರ ಹೋಗಿ ಕೇಳಿದ್ರೆ ಅರ್ಧ ಕೆಜಿಗೆ 200 ರೂಪಾಯಿ ಹೇಳಿದ್ರು. ತುಂಬ ಕಾಸ್ಟ್ಲಿ ಆಯಿತು ಅಂತ ಹೇಳ್ಬಿಟ್ಟು ಹಂಗೆ ಮತ್ತೆ ಗಾಡಿನ ಸ್ಟಾರ್ಟ್ ಮಾಡಿಕೊಂಡು ಮುಂದೆ ಬಂದು ಅಲ್ಲಿ ಹೆಸರುಘಟ್ಟ ಮೇನ್ ರೋಡ್ಗೆ ಬಂದೆ. ಹೆಸರುಘಟ್ಟ ಮೇನ್ ರೋಡಲ್ಲಿ ಮಶ್ರೂಮ್ ಕಾಣಿಸ್ತು. ಇಲ್ಲಿ ಆಯಿಸ್ಟಾರ್ ಅಂತ ಬೋರ್ಡ್ ಹಾಕಿತ್ತು. ಆಯಿಸ್ಟಾರ್ ಅಂತ ಬೋರ್ಡ್ ಹಾಕಿದೆಯಲ್ಲ, ಏನಿದು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡಿದೆ, ಯಾರೂ ಇರಲಿಲ್ಲ. ಆಯಿಸ್ಟಾರ್ ಅಂದರೆ ಇದು ಮಶ್ರೂಮ್ ಫೀಲ್ಡಲ್ಲಿ 18 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥವ್ರು ಅಂತ ಗೊತ್ತಾಯಿತು. ಮಶ್ರೂಮಲ್ಲಿ ಏನೇನು ವೆರೈಟಿ ಇದೆ ಅಂತ ನೋಡ್ತಾ ಇದ್ದೆ. ಮಶ್ರೂಮಲ್ಲಿ ಇವರು ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಚಿಲ್ಲಿ ಚಿಕನ್ನು, ಮಶ್ರೂಮ್ ಪೆಪ್ಪರ್ ಡ್ರೈ, ಮಶ್ರೂಮ್ ಕಬಾಬು ಎಲ್ಲ ಕೂಡ ಇವರು ಮಾಡ್ತಾರೆ ಅಂತ ಗೊತ್ತಾಯಿತು. ಈ ಕಡೆ ಸೆಕೆಂಡ್ ಕೌಂಟ್ರಲ್ಲಿ ನಮಗೆ ಮಶ್ರೂಮ್ ಸಿಗುತ್ತೆ ಅಂತ ಗೊತ್ತಾಯಿತು. ಮಶ್ರೂಮ್ನ ಹೋಗಿ ಕೇಳಿದೆ ಎಷ್ಟು 1 kg ಅಂತ ಹೇಳ್ಬಿಟ್ಟು 1 kgಗೆ 200 ರೂಪಾಯಿ ಅಂತ ಹೇಳಿದ್ರು. ನನಗೆ 1 kg ಬೇಕಾಗಿರಲಿಲ್ಲ, ಅರ್ಧ kg ಸಾಕಾಗಿತ್ತು. ಅದಕ್ಕೆ ಅರ್ಧ kg ಮಶ್ರೂಮ್ನ ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ನನಗೆ ಅವರು ಗುಂಡು ಮಶ್ರೂಮ್ನ ಕೊಟ್ಟರು, ಗುಂಡು ಅಣಬೆ ಅಂತ ಹೇಳ್ತಾರೆ. ಆ ಗುಂಡು ಅಣಬೆನ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ರು. ಹೆಂಗಿದೆ ಪ್ಯಾಕು ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವರು ನೀಟಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಒಂದು ಅರ್ಧ kg ಮಶ್ರೂಮ್ ಇದೆ. ಇದನ್ನು ಒಂದು 2 ದಿನ ನೀವು ಮಶ್ರೂಮ್ನ ಇಟ್ಕೋಬೋದು. ಹಾಗೆ ಮಶ್ರೂಮ್ ಬಿರಿಯಾನಿ ಮಾಡೋದಕ್ಕೆ ಮೊಸರು ಬೇಕಾಗಿತ್ತು. ಆಂಟಿ ಅಂಗಡಿಗೆ ಹೋಗ್ಬಿಟ್ಟು ಅರ್ಧ ಲೀಟ್ರ್ ಮೊಸರು ತೊಗೊಂಡೆ. ಹಾಗೆ ಮನೆಗೆ ಅರ್ಧ ಲೀಟ್ರ್ ಹಾಲು ಬೇಕಾಗಿತ್ತು. ಅರ್ಧ ಲೀಟ್ರ್ ಹಾಲನ್ನ ತೊಗೊಂಡು ಮನೆ ಕಡೆಗೆ ಬಂದೆ. ಮನೆ ಕಡೆಗೆ ಬರೋಷ್ಟರಲ್ಲಿ ನನ್ನ ವೈಫ್ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ರೆಡಿ ಮಾಡಿ ಇಟ್ಟಿದ್ಲು. ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಜಾರ್ಗೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಮಶ್ರೂಮ್ನ ಚಾಪ್ ಮಾಡಿಕೊಂಡು ಕುಕ್ಕರ್ನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಹಾಕ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗಿತ್ತು ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಿದ್ಮೇಲೆ ಮಶ್ರೂಮ್ ಕೂಡ ಆ್ಯಡ್ ಮಾಡಿದ್ವಿ. ಹಾಗೆ ತೊಳೆದಿರ್ತಕ್ಕಂಥ ಏನು ಅಕ್ಕಿ ಇದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡ್ವಿ. ಆಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡ್ವಿ, ಅರಿಶಿನ ಆ್ಯಡ್ ಮಾಡ್ಕೊಂಡ್ವಿ, ಉಪ್ಪು ಆ್ಯಡ್ ಮಾಡ್ಕೊಂಡ್ವಿ, ನಿಂಬೆಹಣ್ಣು ಹಿಂಡ್ಕೊಂಡು ಎಲ್ಲನೂ ಮಾಡಾದ್ಮೇಲೆ ಕುಕ್ಕರ್ನ ಮುಚ್ಚಿ ವಿಸಿಲ್ ತೆಗೆದ್ರೆ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿತ್ತು ಫ್ರೆಂಡ್ಸ್. ಸೂಪರ್ ಟೇಸ್ಟ್.